ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ತೇಜಸ್ವಿನಿ. ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅ, ಆ್ಯನ್ ಮತ್ತು ದ. ಎ ಅಂತ ಹೇಳಬಾರ್ದು, ದಿ ಅಂತ ಹೇಳಬಾರ್ದು. ನಾನು ಅದಕ್ಕೆ ರೀಸನ್ಸು ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ನು ಮಾಡಿದ್ದೀನಿ. ದಯವಿಟ್ಟು ನೀವು ಮಾತಾಡಬೇಕಾದ್ರಾಗಲಿ ಅಥವಾ ಕೇಳಿಸ್ಕೋಬೇಕಾದ್ರಾಗಲಿ, ಬೇರೆಯವರು ಮಾತಾಡಬೇಕಾದ್ರಾದ್ರೂ ಆಗಲಿ ಅದನ್ನು ದಯವಿಟ್ಟು ಒಬ್ಸರ್ವ್ ಮಾಡಿ ನೀವು ಅದನ್ನು ಕರೆಕ್ಟಾಗಿ ಬಳಸೋಕ್ಕೆ ಪ್ರಯತ್ನ ಮಾಡಿ. ಅದನ್ನು ನಾವು ಅ, ಆ್ಯನ್ ಮತ್ತು ದ ಅಂತ ಹೇಳಿ ನಾವು ಅಭ್ಯಾಸ ಮಾಡಲೇಬೇಕಾಗತ್ತೆ. ನಮ್ಮ ಭಾಷೆ ಸ್ವಚ್ಛವಾಗಿ ಕೇಳಿಸ್ಕೋಬೇಕು ಅಂತ ಅಂದರೆ ಅದನ್ನು ಅಭ್ಯಾಸ ಮಾಡಲೇಬೇಕಾಗತ್ತೆ. ಮತ್ತು ಇವತ್ತಿನ ನಮ್ಮ ಟಾಪಿಕ್ ದಿಸ್, ದಟ್, ದೀಸ್, ದೋಸ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಯಾವಾಗ ಏನು ಉಪಯೋಗಿಸ್ಕೋಬೇಕು ಅಂತ ನಮ್ಮ ಭಾಷೆಯಲ್ಲಿ. ಇದು ನಮಗೆ ಕಂಟಿನ್ಯೂಟಿ ಕ್ಲಾಸಸ್ ಆಗಿರೋದ್ರಿಂದ ಸಿಂಗ್ಯುಲರ್ ಪ್ಲೂರಲ್ ಆಗಿರ್ಬೋದು ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅನ್ನೋ ಟಾಪಿಕ್ ಮಾಡಿದ್ದಾಗ ನಾವು ಈಸ್ ಯಾವಾಗ ಬಳಸಬೇಕು, ಆರ್ ಯಾವಾಗ ಬಳಸಬೇಕು ಅಂತ ಹೇಳಿದ್ದೆ. ಅದರದ್ದು ಕ್ಲಾಸಸ್ಸು ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಲಿಂಕ್ ಆಗಿರುತ್ತೆ. ದಯವಿಟ್ಟು ನನ್ನ ಹಳೆ ಕ್ಲಾಸಸ್ನ ನೋಡ್ಕೊಳ್ಳಿ. ಅದರದ್ದು ನೋಟ್ಸ್ ಇದ್ರೆ ದಯವಿಟ್ಟು ಬರೆದಿಟ್ಕೊಳ್ಳಿ. ಅದನ್ನು ಮುಂದೆ ಇಟ್ಕೊಂಡು ಈ ಪಾಠನ ಕೇಳಿಸ್ಕೊಳ್ಳಿ. ಇವತ್ತಿನ ಟಾಪಿಕ್ ಶುರು ಮಾಡೋಣ. ಓಕೆ, ದಿಸ್ ಮತ್ತು ದ್ಯಾಟ್, ಹಾಗೆ ದೀಸ್ ಮತ್ತು ದೋಸ್. ದಿಸ್ ಅಂತ ನಾವು ಶುರು ಮಾಡಬೇಕಂದ್ರೆ ಅದನ್ನು ನಾವು ಕನ್ನಡದಲ್ಲಿ ಇದು ಅಂತ ಹೇಳ್ತೀವಿ. ಇದು ಅಂದರೆ ದಿಸ್. ದಿಸ್ ಅನ್ನೋ ಪದನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ಒಂದು ವಸ್ತು ನಮಗೆ ಹತ್ರ ಇದ್ದಾಗ ಮತ್ತು ಅದು ಸಿಂಗ್ಯುಲರ್. ಈಗ ಮತ್ತೆ ಅದರದೇ ಉಲ್ಲೇಖ ಬರ್ತಿದೆ. ಸಿಂಗ್ಯುಲರ್ ಅಂದರೆ ಏಕವಚನ. ಒಂದೇ ಒಂದು ವಸ್ತು ಇದ್ದಾಗ ಮತ್ತು ಅದು ಹತ್ರ ಇದ್ದಾಗ, ನಮ್ಮ ಹತ್ರ ಇದ್ದಾಗ. ಇವಾಗ ಡಸ್ಟರ್ ನನ್ನ ಹತ್ರ ಇದೆ, ಸೊ ದಿಸ್ ಅಂತ ನಾನು ಬಳಸಬೇಕು. ಅದೇ ಬೀಗ ಒಂದು ದೂರದಲ್ಲಿ ಇರುವಂಥ ವಸ್ತು, ಅದನ್ನು ದಟ್ ಅಂತ ಬಳಸಬೇಕು. ಸೊ ದಿಸ್ ಅಂದರೆ ಹತ್ರದಲ್ಲಿ ಒಂದೇ ಒಂದು ವಸ್ತು ಇದ್ದಾಗ ದಿಸ್ ಅಂತ ಬಳಸಬೇಕು. ದಿಸ್ ಈಸ್ ಟು ಶೋ ನಿಯರ್ ಥಿಂಗ್ಸ್ ಆ್ಯಂಡ್ ಈಸ್ ಇನ್ ಸಿಂಗ್ಯುಲರ್. ಏಕವಚನ ಆಗಿರಬೇಕು, ಹತ್ರ ಇರಬೇಕು. ಈ ಎರಡು ಕಂಡೀಷನ್ಸ್ ಇದ್ದಾಗ ನಾವು ಇದು ಅಂದರೆ ದಿಸ್ ಅನ್ನೋ ಪದನ ಉಪಯೋಗಿಸ್ತೀವಿ. ಮುಂದೆದು ದಟ್. ದಟ್ ಈಸ್ ಟು ಶೋ ಫಾರ್ ಥಿಂಗ್ಸ್ ಆ್ಯಂಡ್ ಈಸ್ ಇನ್ ಸಿಂಗ್ಯುಲರ್. ಅದು ವಸ್ತು ದೂರದಲ್ಲಿ ಇರಬೇಕು ಮತ್ತು ಸಿಂಗ್ಯುಲರ್ ಆಗಿರಬೇಕು. ಆವಾಗ ಅದನ್ನು ಅದು ಅಂತ ಬಳಸ್ತೀವಿ. ಅದು ದೂರದಲ್ಲಿ ಇರೋದು, ಇದು ಹತ್ತಿರದಲ್ಲಿ ಇರೋದು. ಇದು ಅಂದರೆ ದಿಸ್, ಅದು ಅಂದರೆ ದಟ್. ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಅಂದರೆ ದಿಸ್, ಅದು ಅಂದರೆ ದಟ್. ಆದರೆ ಎರಡರಲ್ಲೂ ಆ ವಸ್ತು ಸಿಂಗ್ಯುಲರ್ ಆಗಿರಬೇಕು, ಅಂದರೆ ಏಕವಚನದಲ್ಲಿ ಇರಬೇಕು. ಇವಾಗ ಏಕವಚನ ಮುಗಿತು. ಇದನ್ನೇ ಬಹುವಚನದಲ್ಲಿ ನಾನು ಹೇಳಬೇಕಂತ ಅಂದರೆ ಇಲ್ಲಿ ಕೆಲವೊಂದು ಪೆನ್ಗಳಿದೆ. ಸೊ ನಾನು ದಿಸ್ ಈಸ್ ಪೆನ್ಸ್ ಅಂತ ಹೇಳಬಾರ್ದು. ದಿಸ್ ಅನ್ನೋದು ಸಿಂಗ್ಯುಲರಲ್ಲಿ ಉಪಯೋಗಿಸ್ಬೇಕು ಅಷ್ಟೇ. ಅದರ ಬದಲು ನಾವು ಬೇರೆ ಪದ ಅಂದರೆ ದೀಸ್, ಇವು. ನಾನು ಹೇಳಿದ್ದೀನಿ ಇವು, ಇವು ಪೆನ್ನುಗಳು. ಸೊ ಹಾಗಾಗಿ ದೀಸ್ ಈಸ್ ಟು ಶೋ ನಿಯರ್ ಥಿಂಗ್ಸ್ ಆ್ಯಂಡ್ ಈಸ್ ಇನ್ ಪ್ಲೂರಲ್. ಪ್ಲೂರಲ್ ಅಂದರೆ ಹೋದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಬಹುವಚನ. ಸೊ ದೀಸ್ ಅನ್ನೋ ಪದ ಯಾವಾಗ ಹಾಕಬೇಕು ನಾವು? ಆ ವಸ್ತು ನಮ್ಮ ಹತ್ರ ಇರಬೇಕು ಮತ್ತು ಒಂದಕ್ಕಿಂತ ಜಾಸ್ತಿ ಇರಬೇಕು. ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದನ್ನು ಬಹುವಚನ ಅಂತ ಕರಿತೀವಿ. ಸೊ ಆವಾಗ ಇವು ಅನ್ನೋ ಪದ. ಇವು ಅಂದರೆ ಇಂಗ್ಲೀಷಲ್ಲೇನು? ದೀಸ್. ದೀಸ್ ಈಸ್ ಟು ಶೋ ನಿಯರ್ ಥಿಂಗ್ಸ್ ಆ್ಯಂಡ್ ಈಸ್ ಇನ್ ಪ್ಲೂರಲ್. ಇವು ಆಯಿತು. ಸೊ ಹತ್ರದಲ್ಲಿರೋದಾಯಿತು. ದೂರದಲ್ಲಿರೋದನ್ನು ಹೆಂಗೆ ಹೇಳೋದು? ದೋಸ್. ದಯವಿಟ್ಟು ಸ್ಪೆಲ್ಲಿಂಗ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಒಂದೇ ಒಂದು ಅಕ್ಷರದಲ್ಲಿ ವ್ಯತ್ಯಾಸ ಇದೆ. THESE ದೀಸ್, THOSE ದೋಸ್. ಸೊ ದೋಸ್ ಅಂದರೆ ಅವು. ಅವು ಅನ್ನೋ ಪದನ ನಾವು ಯಾವಾಗ ಉಪಯೋಗಿಸ್ತೀವಿ? ದೋಸ್ ಇಸ್ ಟು ಶೋ ಫಾರ್ ಥಿಂಗ್ಸ್ ಆ್ಯಂಡ್ ಈಸ್ ಇನ್ ಪ್ಲೂರಲ್. ಸೊ ನಮ್ಮಿಂದ ದೂರ ಇರುವಂಥ ವಸ್ತುಗಳು ಮತ್ತು ಬಹುವಚನದಲ್ಲಿ ಇರಬೇಕು, ಒಂದಕ್ಕಿಂತ ಜಾಸ್ತಿ ಇರಬೇಕು. ಆವಾಗ ನಾವು ಅದನ್ನು ದೋಸ್ ಅಂತ ಉಪಯೋಗಿಸ್ತೀವಿ. ಸೊ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಅಂದರೆ ಇದು,
ದಟ್ ಅಂದರೆ ಅದು, ದೀಸ್ ಅಂದರೆ ಇವು, ದೋಸ್ ಅಂದರೆ ಅವು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ದಿಸ್ ಅಂದರೆ ಇದು, ದಟ್ ಅಂದರೆ ಅದು, ದೀಸ್ ಅಂದರೆ ಇವು, ದೋಸ್ ಅಂದರೆ ಅವು. ಇದರ ಬಗ್ಗೆ ನಾವಿವಾಗ ಎಕ್ಸಾಂಪಲ್ಸ್ನ ಮಾಡುವಂಥದ್ದು. ಈ ಎಕ್ಸಾಂಪಲ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ, ಡ್ಯಾಶ್ ಈಸ್ ಅ ಕ್ರೋ. ಈಸ್ ಅಂತ ಬಂದಿದೆ. ಹೆಲ್ಪಿಂಗ್ ವರ್ಬ್ಸ್ನ ನಾನು ಪಾಠ ಮಾಡಬೇಕಾದ್ರೆ ನಿಮಗೆ ಹೇಳಿಕೊಟ್ಟೆ, ಈಸ್ ಅನ್ನೋ ಪದ ಸಿಂಗ್ಯುಲರ್ ಇದ್ದಾಗ ಬರುತ್ತೆ. ಒಂದೇ ಒಂದು ಕ್ರೋ ಇದೆ ಅಂತ ಹೇಳಿದಾಗ ಈಸ್ ಅನ್ನೋ ಪದ ಬರುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಕ್ರೋಸ್ ಅಂತ ಇದೆ, ಬಹುವಚನ. ನೀವು ನೋಡಿರ್ಬೋದು, ಒಂದು ಎಸ್ಸಿನ ವ್ಯತ್ಯಾಸ ಇದೆ ಇಲ್ಲಿ. ಸೊ ಕ್ರೋ, ಕ್ರೋಸ್, ಎಸ್ ಆ್ಯಡ್ ಆಗಿದೆ. ಸೊ ಹಾಗಾಗಿ ಕ್ರೋ ಸಿಂಗ್ಯುಲರ್, ಕ್ರೋಸ್ ಪ್ಲೂರಲ್. ಸೊ ಇಲ್ಲಿ ಸಿಂಗ್ಯುಲರ್ ಆಗಿರೋದ್ರಿಂದ ಡ್ಯಾಶ್ ಈಸ್ ಅ ಕ್ರೋ, ದಿಸ್ ಈಸ್ ಅ ಕ್ರೋ. ಇದು ಒಂದು ಕಾಗೆ. ಒಂದು ಅನ್ನೋ ಪದ ಹೆಂಗ್ ಗೊತ್ತಾಗ್ತಾ ಇದೆ ನಮಗೆ? ಅ ಅನ್ನೋ ಪದದಿಂದ ಒಂದು ಅನ್ನೋ ಪದ ಗೊತ್ತಾಗ್ತಾ ಇದೆ. ನಾನು ಲಾಸ್ಟ್ ಕ್ಲಾಸಲ್ಲಿ ವವಲ್ಸ್ ಮಾಡಿದಾಗ, ಆರ್ಟಿಕಲ್ಸ್ ಮಾಡಿದಾಗ ಹೇಳ್ಕೊಟ್ಟಿದ್ದೀನಿ ಅ ಯಾವಾಗ ಉಪಯೋಗಿಸ್ಕೋಬೇಕು ಅಂತ. ಸೊ ದಿಸ್ ಈಸ್ ಅ ಕ್ರೋ. ಡ್ಯಾಶ್ ಆರ್ ಕ್ರೋಸ್. ಆರ್ ಹೆಲ್ಪಿಂಗ್ ವರ್ಬ್ಸ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಈಸ್ ಅನ್ನೋದು ಸಿಂಗ್ಯುಲರಲ್ಲಿ ಉಪಯೋಗಿಸ್ತೀವಿ, ಆರ್ ಅನ್ನೋದು ಪ್ಲೂರಲಲ್ಲಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ದಿಸ್ ಈಸ್ ಅ ಕ್ರೋ ನಾವು ಹೇಗೆ ಮಾಡಿದ್ವಿ, ಡ್ಯಾಶ್ ಆರ್ ಕ್ರೋಸ್ ಅಂತ ಹೇಳಿದಾಗ ನಾವು ದೀಸ್ ಅನ್ನೋ ಪದನ ಬಳಸ್ತೀವಿ. ದೀಸ್ ಆರ್ ಕ್ರೋಸ್. ದಿಸ್ ಅಂದರೆ ಇದು ಒಂದು ಕಾಗೆ, ದೀಸ್ ಅಂದರೆ ಅವು ಕಾಗೆಗಳು. ಗಳು ಅನ್ನೋದಕ್ಕೆ ಎಸ್ನ ಬಳಸ್ತಾ ಇದ್ದೀವಿ, ಅವು ಕಾಗೆಗಳು. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ದಟ್ ಹಾಕೊಳ್ಳೋಣ. ಸ್ವಲ್ಪ ದೂರ ಇದೆ ನಮ್ಮ ಗುಬ್ಬಚ್ಚಿ ಅಂತ ಅಂದ್ಕೊಳ್ಳೋಣ. ಸ್ಪ್ಯಾರೋಗೆ ಇಂಗ್ಲೀಷಲ್ಲಿ ಏನಂತಾರೆ? ಗುಬ್ಬಚ್ಚಿ. ಸೊ ಸ್ವಲ್ಪ ದೂರ ಇದೆ ಅಂದ್ಕೊಳ್ಳೋಣ. ಡ್ಯಾಶ್ ಈಸ್ ಅ ಸ್ಪ್ಯಾರೋ. ದಟ್ ಈಸ್ ಅ ಸ್ಪ್ಯಾರೋ. THAT, that. That is a sparrow. So that is a sparrow. ಅಲ್ಲ? is ಅಂದರೆ ಸಿಂಗ್ಯುಲರ್, ಅ ಅಂದರೆ ಸಿಂಗ್ಯುಲರ್. ಸೊ ದ್ಯಾಟ್ ಈಸ್ ಅ ಸ್ಪ್ಯಾರೋ. ಇಲ್ಲೂ ಹಾಗೇನೆ ಬಹುವಚನ ಇದೆ ಸ್ಪ್ಯಾರೋಸಲ್ಲಿ ಮುಂದಿನ ಎಕ್ಸಾಂಪಲಲ್ಲಿ. ಸೊ ದಟ್ ಅಂದರೆ ಅದು ಅಂತ ನಾವು ಬಳಸಿದಾಗ, ಇವಾಗ ನಾವು ನೆಕ್ಸ್ಟು ಅವು ಅಂತ ಬಳಸಬೇಕು. ಅವು ಅಂತ ಬಳಸಬೇಕಾದ್ರೆ ನಾವು ದೋಸ್, THOSE, ದೋಸ್, ದೋಸ್ ಆರ್ ಸ್ಪ್ಯಾರೋಸ್ ಅಂತ ಬಳಸ್ತೀವಿ. ದೋಸ್. ಸೊ ದಟ್, ದೋಸ್, ಅದು, ಅವು. ದಿಸ್ ಅಂದರೆ ಇದು, ಅವು. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಡ್ಯಾಶ್ ಈಸ್ ಅ ಬಾಕ್ಸ್. ಸೊ ದಿಸ್ಸನ್ನೇ ತಗೊಳ್ಳೋಣ. This is a box. This is a box. ಇದು ಒಂದು ಬಾಕ್ಸ್. ಓಕೆ? This is a box. ಹಾಗೆಯೇ these are boxes. ಇವು ಬಾಕ್ಸ್ಗಳು. ಸೊ these are boxes ಅಂತ ನಾವು ಬರಿಬೋದು. ಸೊ ಇಷ್ಟು ಎಕ್ಸಾಂಪಲ್ಸಲ್ಲಿ ನಾನು ಒಂದೇ ಒಂದು ಕರೆಕ್ಷನ್ನ ನಿಮಗೆ ಹೇಳಬೇಕು. ಏನು ಅಂತ ಅಂದರೆ, ನಮ್ಮ ಎಲ್ಲ ನೌನ್ಸ್ ಏನಿದೆ, ನಾನು ಕಾನ್ಸೊನೆಂಟ್ಸಿಂದ ಶುರುವಾಗುವಂತಹ ಪದಗಳನ್ನ ಬಳಸಿದ್ದೀನಿ. ಓಕೆನಾ? ಆದರೆ ನಾವು ಇಲ್ಲಿ ವವಲ್ಸ್ನ ಬಳಸಿಲ್ಲ. ಸೊ ವವಲ್ಸ್ನ ಬಳಸ್ಕೊಂಡು ನಾವು ಎ ಬದಲು ಆ್ಯನ್ ಹೆಂಗೆ ಹಾಕಬೇಕು, ದಿಸ್ ಬದಲು ದ್ಯಾಟ್ ಹೆಂಗೆ ಹಾಕಬೇಕು ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ ಬಾಕ್ಸ್ ಮೂಲಕ ಬರೆದು ನಮಗೆ ತಿಳಿಸಿದ್ರೆ ನಿಮಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗ್ದಿದೆ. ನಿಮಗೇನು ಅನ್ನಿಸ್ತಿದೆ? ನಿಮ್ಮ ಟಾಪಿಕ್ ಅರ್ಥ ಆಗಿದೆ, ನಿಮಗೆ ಟಾಪಿಕ್ ಇನ್ನೊಂದು ಸ್ವಲ್ಪ ಡೀಪ್ ಆಗಬೇಕಾಗಿದೆ ಅಥವಾ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಬೇಕಾಗಿದೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.